ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 4 ಡೇ ಡಯಟ್ ಹೇಗೆಲ್ಲ ಮಾಡಿದೆ, ಏನು ಫುಲ್ ಡೇ ರೊಟೀನು, ಡೇ ಡಯಟ್ ಹೇಗಿತ್ತು ಏನು ಅನ್ನೋದೇ ಇವತ್ತಿನ ಬ್ಲಾಗು. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣವೇ 2 ಲೋಟ ಬಿಸಿನೀರಿನ ಜೊತೆನೇ ನನ್ನ ಡೇ 1 ಡಯಟ್ ಅನ್ನೋದು ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ರಾತ್ರಿನೇ ಅನ್ನ ಉಳಿದಿತ್ತು, ಸೊ ಅದಕ್ಕೆ ಸ್ವಲ್ಪ ಕರ್ಡ್ ರೈಸ್ ಮಾಡಿಬಿಡೋಣ, ಮಕ್ಳಿಗೂ ಅವ್ರಿಗೆ ತಿನ್ನೋದಕ್ಕೆ ಬ್ರೇಕ್ಫಾಸ್ಟಿಗೆ ಸರಿ ಹೋಗುತ್ತೆ, ತಂಪಾಗಿರುತ್ತೆ ಬಾಡಿ ಅಂತ ಅಂದ್ಬಿಟ್ಟು ಸೊ ಕರ್ಡ್ ರೈಸ್ಗೆಲ್ಲನೂ ಒಗ್ಗರಣೆ ಹಾಕಿ ಇದು ಮಾಡ್ತಾಯಿದ್ದೀನಿ. ಸೊ ನಾನು ಮಧ್ಯಾಹ್ನ ಸ್ವಲ್ಪ ತಿಂದೆ ಸ್ನೇಹಿತರೆ. ಈ ಒಂದು ಸಮ್ಮರ್ ಸೀಸನಲ್ಲಿ ನಾವು ಮೊಸರನ್ನ ಯಥೇಚ್ಛವಾಗಿ ಬಳಸೋದ್ರಿಂದ ತುಂಬ ತಂಪು ಕೊಡುತ್ತೆ ಬಾಡಿಗೆ. ಸೊ ಹಂಗಾಗಿ ನಾನು ಕೂಡ ಮೊಸರನ್ನ ಸ್ವಲ್ಪ ತಿಂದೆ, ಮಧ್ಯಾಹ್ನ ತಿಂದೆ, ತುಂಬ ಚೆನ್ನಾಗಿತ್ತು. ಇನ್ನು ಬೆಳಗ್ಗೆನೇ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಹೋಯಿತು. ಆ್ಯಂಡ್ ವಾಕಿಂಗು ಕೂಡ 3 ಡೇಸಿಂದ ಹೋಗ್ತಾ ಇದ್ದೀನಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ಯಾಕಂತಂದರೆ ಸುಮಾರು ಜನ ಇರ್ತಾರೆ, ಅವರ ಒಂದು ಪ್ರೈವಸಿನ ನಾವು ಡಿಸ್ಟರ್ಬ್ ಮಾಡಬಾರ್ದು. ಏನಾದರೂ ಅಂದ್ಬಿಡ್ತಾರೆ ಅನ್ನೋ ಒಂದು ಬೇಜಾರು. ಒಂಥರ ಇವಾಗೆಲ್ಲ ಒಂಥರ ವೀಡಿಯೋಸ್ ಅಂದ್ರೇ ಒಂಥರ ನೋಡ್ತಾರೆ, ಇವ್ರು ಎಲ್ಲೋದ್ರೂ ಮೊಬೈಲಿಗೆ ಇಳ್ಕೊಬಿಡ್ತಾರೆ ಅನ್ಕೊತಾರೇನೋ ಅಂತ ಅಂದ್ಬಿಟ್ಟು ನಾನು ಪಾರ್ಕಲ್ಲಿ ಮಾತ್ರ ಇದು ಮಾಡಲ್ಲ ಸ್ನೇಹಿತರೆ, ಯಾಕಂದರೆ ಜನ ಜಾಸ್ತಿ ಇರ್ತಾರಲ್ವ, ಹಾಗಾಗಿ ಯಾರನ್ನು ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ವೀಡಿಯೋ ಅಂತೂ ತೋರಿಸ್ತಾ ಇಲ್ಲ. ಬಟ್ ದಿನಕ್ಕೆ ಇವಾಗ 14K ಇಂದ 13K ಇಂದ 14K ಅಷ್ಟು ಸ್ಟೆಪ್ ಕೌಂಟ್ ಆಗ್ತಾಯಿದೆ ನನ್ನದು. ಫಸ್ಟೆಲ್ಲ ಮನೆ ಹತ್ರ ಮಾಡಬೇಕಾದ್ರೆ ಒಂದು 8K 9K 10Kವರೆಗೂ ಇತ್ತು. ಇವಾಗ ಇನ್ನೂ ಜಾಸ್ತಿ 15Kವರೆಗೂ ಕೂಡ ಹೋಗ್ತಾ ಇದೆ. ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿ ಲೈಟಾಗಿ ವರ್ಕೌಟು ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ಒಂದು 10 ನಿಮಿಷನೇ. ಯಾಕಂತಂದರೆ ನಾವು ಮತ್ತೆ ರಿಟರ್ನ್ ಬಂದು ಮಕ್ಕಳಿಗೆಲ್ಲ ಬ್ರೇಕ್ಫಾಸ್ಟು ಅದು ಇದು ಮಾಡೋ ಇದರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಕರೆಕ್ಟಾಗಿ ಮನೆ ಹತ್ರ 6ಗೆ ಬಿಡ್ತೀವಿ, 6:15ಗೆ ಪಾರ್ಕ್ ರೀಚ್ ಆಗ್ತೀವಿ. 6:35ವರೆಗೂ ಎಷ್ಟಾಗುತ್ತೋ ಅಷ್ಟು, ಒಂದು 25 ಒಂದೊಂದು ಸಲ ರೀಚ್ ಆಗ್ತೀವಿ. ಇವತ್ತು 6:04ಗೋ 5ಗೋ ಬಿಟ್ಟಿದ್ವಿ, 6:20ಗೇನೋ ರೀಚ್ ಆದ್ವಿ. ಒಂದು 15 ಮಿನಿಟ್ಸು ಅಷ್ಟೇ, ನಮ್ಗೆ ಏನೇನಿರುತ್ತೋ ಅದು. ಯಾಕಂದರೆ ಅಲ್ಲಿ ಎಲ್ಲ ಜನ ಇರ್ತಾರಲ್ವ, ಅವ್ರಿಗೂ ಪ್ರತಿಯೊಂದು ಅವರು ಮಾಡ್ತಾ ಇರ್ತಾರಲ್ವ, ನಮಗೇನೇನು ಸಿಗುತ್ತೋ ಅದೆಲ್ಲ ವರ್ಕೌಟ್ ಮಾಡಿಕೊಂಡು ಆರಾಮಾಗಿ ಮತ್ತೆ 6:35 ಬಿಟ್ಟರೆ ಕರೆಕ್ಟಾಗಿ ಬರೋ ಅಷ್ಟರೊಳಗಡೆ, ಆ ಕಡೆಯಿಂದ ಬರಬೇಕಾದ್ರೆ ತುಂಬ ಸುಸ್ತಾಗಿಬಿಟ್ಟಿರ್ತೀವಿ, ಸ್ವಲ್ಪ ಹಪ್ಪಿದೆ. ಸೊ ಹಂಗಾಗಿ 6:50-55ಗೆಲ್ಲನೂ ಮನೆ ರೀಚ್ ಆಗಿಬಿಡ್ತೀವಿ. 50 ಇಲ್ಲ, ಇವತ್ತು 6:07 ಆಗಿತ್ತು ಹತ್ರ 6:55-7 ಒಳಗಡೆ ರೀಚ್ ಆಗಿಬಿಡ್ತೀವಿ. ಒಂದು 2 ನಿಮಿಷ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿಬಿಟ್ಟು ಏನು ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮಾಡ್ಕೊಳ್ಳೋದೆ. ಇನ್ನು ಇವತ್ತು ABC ಜ್ಯೂಸ್ ಫಸ್ಟೇ ಮಾಡಿಕ್ಬಿಟ್ಟಿದ್ದೆ, ನನಗೆ ಹಸ್ಬೆಂಡ್ಗೆ ಇಬ್ರಿಗೂ ಬೇಕು ಅಂತ ಅಂದ್ಬಿಟ್ಟು ಇಬ್ರಿಗೂ ಮಾಡಿ ಶೋಧಿಸಿ ಇದು ಮಾಡಿಕೊಂಡೆ. ಅದಕ್ಕೊಂದು 1.5 ಲೆಮನ್, 2 ಲೋಟ ಅಲ್ವಾ, ಸೊ ಹಾಗಾಗಿ 1.5 ಲೆಮನ್ ಅಷ್ಟು ಹಿಂಡ್ತಾ ಇದ್ದೀನಿ ಸ್ನೇಹಿತರೆ. ನಾನು ನಾಳೆಯಿಂದ ವೆಯ್ಟ್ ಅನ್ನೋದು ರಿವೀಲ್ ಮಾಡ್ತೀನಿ. ಒಳ್ಳೆ ರಿಸಲ್ಟೇ ಸಿಕ್ಕಿದೆ. ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಇದು ನಾಳೆಗೆ ಬರಬೇಕು. ಡೇ 5ಗೆ ಎಷ್ಟು ಇದಾಗಿದೆ ಅಂತ, ಅಂದರೆ 4 ಡೇಸಲ್ಲಿ, ಇದು ಡೇ 4 ಅಲ್ವಾ, 4 ಡೇಸಲ್ಲಿ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಏನು ಅಂತ ಅಂದ್ಬಿಟ್ಟು ಇನ್ನೂ ಕರೆಕ್ಟಾಗಿ ಆಗ್ತಾಯಿಲ್ಲ ಸ್ನೇಹಿತರೆ. ಸಿಸ್ಟಮಿಕ್ಕಾಗಿ ಎಲ್ಲನೂ ಇದಾಗಬೇಕಲ್ವ, ಸೊ ಹಂಗಾಗಿ ಇನ್ನೂ ಆಗ್ತಾಯಿಲ್ಲ. ಬಟ್ ಒಳ್ಳೆ ವೆಯ್ಟ್ ಲಾಸೇ ಆಗಿದೆ. ಸೊ ನಾಳೆ ತೋರಿಸ್ತೀನಿ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಏನು ಅಂತ ಅಂದ್ಬಿಟ್ಟು. ನಾಳೆಯಿಂದ ತುಂಬ ಜನ ಎವ್ರಿ ವೀಕ್ ತೋರಿಸಿ ಅಂತ ಹೇಳ್ತಾರೆ. ಎವ್ರಿ ವೀಕ್ ತೋರ್ಸೋಕ್ಕೆ ನನಗೆ ಮೋಟಿವ್ ಇರಲ್ಲ ಸ್ನೇಹಿತರೆ. ಡೈಲಿ ವೆಯ್ಟ್ ತೋರಿಸೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಭಯ ಇರುತ್ತೆ. ಅಯ್ಯೋ ನಾಳೆ ಏನಾದರೂ ತಿನ್ನಬೇಕು ಅಂತಂದರೂ ಕೂಡ, ಅಯ್ಯೋ ಇದು ತಿನ್ಬಿಟ್ಟು ಈ ಒಂದು ಫುಡ್ ತಿಂದ್ಬಿಟ್ರೆ ನಾಳೆ ವೆಯ್ಟ್ ಗೇನ್ ಆಗಿಬಿಡ್ತೀವಿ, ವೆಯ್ಟ್ ತೋರಿಸ್ಬೇಕಲ್ವಾ ಅನ್ನೋ ಒಂದು ಇದರಿಂದ ನಾನು ಚೆನ್ನಾಗಿ ಮಾಡ್ತೀನಿ ಅಂತ, ಇದು ನನ್ನ ಕಂಫರ್ಟಿಗೆ ತಕ್ಕನಂಗೆ ನಾನು ತೋರಿಸ್ತೀನಿ ಅಷ್ಟೇ ಸ್ನೇಹಿತರೆ. ವೀಕ್ಲಿ ಒನ್ಸ್ ತೋರಿಸಿದ್ರು ಕೂಡ ಏನಿಲ್ಲ, ಒಳ್ಳೆ ರಿಸಲ್ಟು ಸಿಕ್ಕಿರುತ್ತೆ, ಚೆನ್ನಾಗಿ ಆಗಿರುತ್ತೆ. ಅದೇ ನಾನು ಹಂಗೆ ಅನ್ಕೊತಾ ಇದ್ದೀನಿ. ನಾನು ನಾಳೆಯಿಂದ ವೆಯ್ಟ್ ಕಂಟಿನ್ಯೂಸ್ ಆಗಿ ತೋರಿಸ್ತೀನಿ ಸ್ನೇಹಿತರೆ. ಇನ್ನು ವೆಯ್ಟ್ ಜಾಸ್ತಿ ಆಗಲಿ ಕಮ್ಮಿ ಆಗಲಿ ಸ್ನೇಹಿತರೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು. ತುಂಬ ಜನ ಇದು ಮಾಡ್ತಾರೆ, ಅಯ್ಯೋ 1-2 ದಿವಸ ಮಾಡ್ತಾರೆ ಬಿಟ್ಬಿಡ್ತಾರೆ ಅಂತ. ಬಟ್ ನಮ್ಮ ಪ್ರಾಬ್ಲಮ್ಸ್ ನಮಗೆ ಇರುತ್ತೆ. ನಿನ್ನೆ ನೋಡಿ ಸ್ವಲ್ಪ ಈ 3-4 ಡೇಸ್ ಡಯಟ್ ಸ್ಟಾರ್ಟ್ ಮಾಡಿದ್ದೀನ, ಆಗೋ ಈಗೂ ಮಾಡ್ತಾಯಿದ್ರೆ ಸ್ವಲ್ಪ ಹೆಡ್ಡೇಕ್ ಸ್ಟಾರ್ಟ್ ಆಗೋಯ್ತು. ಯಾರಿಗೆ ಆಗಲಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಸ್ವಲ್ಪ ಅಂದರೆ ಇಷ್ಟು ದಿನ ಡಯಟ್ ಬಿಟ್ಟು ಮತ್ತೆ ಮಾಡೋವಾಗ ಏನಾಗುತ್ತೆ, ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಸೌಂಡ್ಸ್ ಎಲ್ಲ ಬರುತ್ತೆ ಡೇ ಅಲ್ಲ. ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡಲ್ಲ. ಎಲ್ಲ ಗಾಡಿಗಳು ಓಡಾಡ್ತಾ ಇರ್ತಾರೆ, ವೆಜಿಟೇಬಲ್ಸ್ ಅವರು, ಹೂವಾದವರು ಎಲ್ಲ ಓಡಾಡ್ತಾ ಇರ್ತಾರೆ, ಸೌಂಡ್ಸ್ ಬರ್ತಾ ಇರುತ್ತೆ, ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಇನ್ನು ಇಲ್ಲಿ ಬೆಳಗ್ಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ. ಅದೇ ನಾನು ಹೇಳಿಲ್ವಾ, ನನಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಥರ ಆಗ್ಬಿಟ್ಟು ಕರೆಕ್ಟಾಗಿ ಇದಾಗ್ತಾ ಇಲ್ಲ ಅಂದ್ಬಿಟ್ಟು ಇವತ್ತಿಂದ ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು 1 ಸ್ಪೂನು ಸೋಂಪು, 1 ಸ್ಪೂನು ಜೀರಿಗೆ, 1 ಸ್ಪೂನು ಧನಿಯಾ
ಹಾಕ್ಬಿಟ್ಟು ಚೆನ್ನಾಗಿ ಒಂದೂವರೆ ಲೋಟ ಹಾಕ್ಕೊಂಡು 1 ಲೋಟ ಬರೋವರೆಗೂ ಕುದಿಸ್ಕೊಂಡು ಶೋಧಿಸ್ಕೊಂಡ್ರೆ ಡಿಟಾಕ್ಸ್ ಡ್ರಿಂಕ್ ಅನ್ನೋದು ರೆಡಿ ಆಗುತ್ತೆ. ಇದು 2 ಟೈಮ್ ಕುಡಿಬೋದಾ ಅಂದರೆ 2 ಟೈಮು ಕುಡಿಬೋದು. ಬಟ್ ಈಗ ಸಮ್ಮರ್ ಆಗಿರೋದ್ರಿಂದ ಬೇಸಿಗೆಗಾಲದಲ್ಲಿ ಸ್ವಲ್ಪ ಬಿಸಿಲು ಮತ್ತು ಬಿಸಿ ಜಾಸ್ತಿ ಇರುತ್ತೆ, ತಾಪಮಾನ ಜಾಸ್ತಿ ಇರೋದ್ರಿಂದ ಎರಡರನ್ನು 2 ಟೈಮ್ ಕುಡಿಯೋದ್ರಿಂದ ಬಾಡಿ ತುಂಬ ಹೆವಿ ಹೀಟ್ ಆಗೋಗುತ್ತೆ. ಸೊ ಹಾಗಾಗಿ 1 ಟೈಮ್ ಕುಡೀರಿ. ಮಸ್ಟ್ ಆ್ಯಂಡ್ ಶುಡ್ ಮೊಸರು ಮಜ್ಜಿಗೆ ಅಂತೂ ಯೂಸ್ ಮಾಡಿ. ನಾನಂತೂ ಇನ್ನೂ ಡಯಟಲ್ಲಿ ಇನ್ಕ್ಲೂಡೇ ಮಾಡ್ತಾಯಿಲ್ಲ, ಮಾಡಬೇಕು ಸ್ನೇಹಿತರೆ, ಮಾಡ್ತೀನಿ. ಇನ್ನು ಈ 1 ಲೋಟ ಕುಡಿದೆ. ಅದೇ ಹೇಳಿದ್ನಲ್ವಾ, ಆ ಥರ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗೋಗಿರೋದ್ರಿಂದ ವೆಯ್ಟ್ ವೇರಿಯೇಷನ್ ಜಾಸ್ತಿನೇ ಇದೆ ನನಗೆ. ಈ ಪಾರ್ಕಿಗೆ ಹೋಗಿ ಬಂದು ಅದೊಂದು ಸ್ಟ್ರೆಸ್ಸು ಬೆಳಗ್ಗೆನೆ. ಸೊ ಹಂಗಾಗಿ ಸ್ವಲ್ಪ ಅದು ಇದು ಅಂದ್ಬಿಟ್ಟು ಏನಾದರೂ ಇದಾಯಿತು, ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಅಂದರೂ ಕೂಡ ನನಗೆ ತಲೆನೋವು ಸ್ಟಾರ್ಟ್ ಆಗೋಗಿತ್ತು. ಸೊ ಹಂಗಾಗಿನೇ ರಾತ್ರಿ ನನಗೆ ವೀಡಿಯೋ ಎಡಿಟ್ ಮಾಡೋಕ್ಕಾಗಿಲ್ಲ. ಎಲ್ಲಿಂದ ಅಲ್ಲಲ್ಲೇ ಬಿಟ್ಟಿದ್ದೀನಿ, ಏನಂದರೆ ಏನೂ ಮಾಡಿಲ್ಲ. ಇವಾಗ ಎಲ್ಲನೂ ನೀಟಾಗಿ ಒಂದು ಕಡೆಯಿಂದ ಅರೇಂಜ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ಇನ್ನು ಮಾಮೂಲಿ ಇದೇನಪ್ಪ ಇದು ಓವರ್ ನೈಟ್ ಚಿಯಾ ಸೀಡ್ಸು ಮತ್ತು ಓಟ್ಸ್ ಪುಡ್ಡಿಂಗ್ ಮಾಡ್ಕೊಂಡಿದ್ದೆ. ಇದ್ರ ಬಗ್ಗೆನೂ ಒಬ್ಬರು ಸಿಸ್ಟರ್ ಕೇಳಿದ್ರಿ. ಹಸಿ ಹಾಲು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಅದು ಏನಾದರೂ ಪಾಶ್ಚೀಕರಿಸಿರೋದಲ್ವಾ, ಅದು ಮಸ್ಟ್ ಆ್ಯಂಡ್ ಶುಡ್ ಕಾಯಿಸಲೇಬೇಕು ಅಂತ ಕೂಡ ಹೇಳಿದ್ರಿ. ನಾನು ಸುಮಾರು ದಿನದಿಂದ ಯೂಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ನನಗೇನು ಪ್ರಾಬ್ಲಮ್ ಆಗಿಲ್ಲ. ನಾನೊಂದು ಸಜೆಷನ್ ಕೊಡೋದು, ನೀವೇನಾದರೂ ಇದು ಮಸ್ಟ್ ಆ್ಯಂಡ್ ಶುಡ್ ತೊಗೊತೀರಾ, ಇಲ್ಲ ಕಂಪಲ್ಸರಿ ನೀವು ಈ ಥರ ತೊಗೊತೀನಿ ಅಂತಂದರೆ ದಯವಿಟ್ಟು ನೀವು ಕಾಯಿಸಿ ಆರಿಸಿನೇ ತೊಗೊಳ್ಳಿ. ನಾನು ಟ್ರೈ ಮಾಡ್ತೀನಿ, ಓಕೆನಾ, ಹಂಗೆ ಅಂತೂ ಇರಲ್ಲ. ಬಟ್ ನನಗೆ ಅದು ಇಷ್ಟ. ಆ ಫ್ರಿಜ್ಜಲ್ಲಿ ಅದು ಕಾಯಿಸಿದ್ಮೇಲೆ ಆ ಟೇಸ್ಟ್ ಹೋಗ್ಬಿಡುತ್ತೆ. ಹಸಿದೇ ತಿನ್ನಬೇಕು, ಹಸಿ ಹಾಲು ಜೊತೆನೇ ತಿನ್ನಬೇಕು ಅನ್ನೋದು ತುಂಬ ಇಷ್ಟ. ಸೊ ಹಾಗಾಗಿ ಇದು ಮಾಡ್ಕೊತೀನಿ. ಇನ್ನು ಅಷ್ಟೇ ಸ್ನೇಹಿತರೆ, ಏನಿಲ್ಲ, ತಲೆನೋವಿಂದ ಅದು ಕೂಡ ಏನು ನೆನೆಸ್ಕೊಂಡಿಲ್ಲ ರಾತ್ರಿ. ನಾಳೆ ಡಯಟಲ್ಲಿ ನೋಡ್ತೀರಾ ಏನೇನು ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು. ಇನ್ನು ರೊಟ್ಟಿ ತಂದ್ಕೊಂಡಿದ್ದೆ ಮಧ್ಯಾಹ್ನಕ್ಕೆ. ರೊಟ್ಟಿ ಮತ್ತು ಸಾಂಬಾರು ಬಂದ್ಬಿಟ್ಟು ಸೋರೆಕಾಯಿ, ಕೋಸು, ಬಟಾಣಿ ಹಾಕಿ ಮಸಾಲೆ ಸಾಂಬಾರು ಮಾಡಿದ್ದೆ. ಸೊ ಅದ್ರ ಜೊತೆಗೇ 1 ರೊಟ್ಟಿ ತೊಗೊಂಡು ಮಧ್ಯಾಹ್ನ ಡಿನ್ನರ್ ಮುಗಿಸ್ದೆ. ಡಿನ್ನರ್ ಆದಮೇಲೆ ತೇಜುನ ಡಿನ್ನರ್ ಅಂತ ಇದ್ದೀನಿ, ಅಯ್ಯೋ, ಮಧ್ಯಾಹ್ನದ ಊಟ ಲಂಚು ಮುಗಿಸ್ದೆ. ಇನ್ನು ನೈಟ್ ಡಿನ್ನರ್ಗೆ ಬಂದುಬಿಟ್ಟು ಪಪ್ಪಾಯ ತೊಗೊಂಡಿದ್ದೆ. ಮಧ್ಯದಲ್ಲಿ ಸ್ವಲ್ಪ ಗ್ರೀನ್ ಟೀ ತೊಗೊಂಡಿದ್ದೆ. ಅದಾದಮೇಲೆ ಎಳ್ನೀರು ತೊಗೊಂಡಿದ್ದೆ. ಅದಾದಮೇಲೆ ಇನ್ನೇನು ತೊಗೊಂಡಿದ್ದೆ, ಒಂದು ಸ್ವಲ್ಪ ವಾಟರ್ ಮಿಲನ್ ತೊಗೊಂಡಿದ್ದೆ. ಗ್ಯಾಪ್ ಬಿಟ್ಟು ಒಂಚೂರು ತೊಗೊಂಡಿದ್ದೆ ಸ್ನೇಹಿತರೆ, ಏನಿಲ್ಲ. ಹಂಗೆ ಹೋಗ್ತಾಯಿದೆ ಡಯಟ್ ಅಂತೂ. ನಾನೇನು ಫುಲ್ಲು ರೇಂಜಲ್ಲಿ ಹೋಗ್ತಾಯಿದೆ ಅಂತಂತ ಇಲ್ಲ, ನೀಟಾಗಿ ಹೋಗ್ತಾಯಿದೆ. ನಮ್ಮ ಮನಸ್ಥಿತಿ ನಾವು ಕರೆಕ್ಟ್ ಮಾಡ್ಕೋಬೇಕಷ್ಟೇ ಸ್ನೇಹಿತರೆ. ನನಗಂತೂ ತುಂಬ ಮೈಂಡು ತುಂಬ ಒಂಥರ ಇದು, ಒಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರಲ್ಲ. ಸೊ ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹಾಗೆ ಹೀಗೆ ಇದು ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಯಥೇಚ್ಛವಾಗಿ ವೆಜಿಟೇಬಲ್ಸ್ ಕರಿ ತೊಗೊತಾ ಇದ್ದೀನಿ, ರೊಟ್ಟಿ ತೊಗೊತಾ ಇದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ಕರ್ಡ್ ರೈಸು ತಿಂದೆ ಸ್ನೇಹಿತರೆ, ಹೇಳಿದ್ದೆ ಅಲ್ವಾ ಆವಾಗಲೇ. ಕರ್ಡ್ ರೈಸ್ ಕೂಡ ತೊಗೊಂಡೆ. ಕರೆಕ್ಟಾಗಿ ಒಂದು 5-5:30ಗೇನೋ ನನ್ನ ತಮ್ಮ ಒಂದು ಸ್ವಲ್ಪ ಎಳ್ನೀರು ತಂದು ಕೊಟ್ಟಿದ್ದ. ಸೊ ಅದನ್ನು ಒಂದು ಎಳ್ನೀರು ಫುಲ್ ಹೊಡ್ಕೊಂಡು ಅಮ್ಮನ ಜೊತೆ ಮಾತಾಡಿಕೊಂಡು ಕುಡಿತಾ ಇದ್ದೀನಿ. ಚೆನ್ನಾಗಿ ಹೋಯ್ತು ಸ್ನೇಹಿತರ. ಡಯಟ್ ಅಂತೂ ಚೆನ್ನಾಗಿ ಹೋಗಿದೆ. ನಿನ್ನೆ ಪರವಾಗಿಲ್ಲ, ಸ್ವಲ್ಪ ನೀಟಾಗೆಲ್ಲ ಇದಾದಮೇಲೆ ಇವತ್ತು ಅದಕ್ಕೆ ಸ್ವಲ್ಪ ರಿಸಲ್ಟು ಚೆನ್ನಾಗಿ ಬಂದಿದೆ. ಸೊ ನಾಳೆಯಿಂದ ಕೂಡ ರಿಸಲ್ಟ್ ಅನ್ನೋದು ತೋರಿಸ್ತೀನಿ. ನನಗಿದು ರೂಢಿ ಆಗಬೇಕು. ಏನು ಗೊತ್ತಾ, 1 ವಾರ ಆಗ್ಬೋದು, 15 ದಿನ ಆಗ್ಬೋದು. ನಾನು ಅದೇ ಅಂದ್ಕೊಂಡಿದ್ದೀನಿ. ಇನ್ಮೇಲೆ ಸಮ್ಮರ್ ಹಾಲಿಡೇಸ್ ಬಂದರೂ ಕೂಡ ಒಂದು 3 ಮಂತ್ಸ್ವರೆಗೂ ಈ ನಮ್ಮ ಡಯಟ್ ಮಾಡೋ ಇದರಲ್ಲಿ ಏನಿದ್ದೀವಿ, ಒಂದು 3 ಮಂತ್ಸ್ವರೆಗೂ ಬೆಳಗ್ಗೆ ವಾಕಿಂಗು 5:45ಗೆ ಎದ್ದೇಳೋದನ್ನು ಮಿಸ್ ಮಾಡ್ಕೋಬಾರ್ದು. ಆರಾಮಾಗಿ ಮಾಡಬೇಕು ಅಂತಲೇ, ಯಾವಾಗಲೂ ಗ್ಯಾಪ್ ತೊಗೋಬಾರ್ದು ಅಂತ. ಯಾವತ್ತಾದರೂ ಒಂದು ದಿನ ಓಕೆ, ಅದು ಕಂಟಿನ್ಯೂಸ್ ಆಗಿ ಇದು ಮಾಡ್ಕೋಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಒಂದು 3 ಮಂತ್ಸ್ವರೆಗೂ ನಾನು ಒಂದು 10 kg ಅಲ್ವಾ ನನ್ನ ಟಾರ್ಗೆಟ್ ಇರೋದು. ಇವಾಗ ಒಂದು 10 kg ಕಮ್ಮಿ ಆದರೆ ಸಾಕು ಅನ್ನೋ ಥರ ಅಲ್ವಾ. ಸೊ ಹಾಗಾಗಿ ಆ 10 kg ಕಮ್ಮಿ ಆಗೋವರೆಗೂ ಸ್ವಲ್ಪ ಇದು ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಾದರೂ ಅಷ್ಟೇ, ಊರಿಗೆ ಹೋದ್ರೂ ಅಷ್ಟೇ, ಬೇರೆ ಕಡೆ ಹೋದ್ರೂ ಬೆಳಗ್ಗೆ ಎದ್ದು ನಂದೇನಿದೆ ನನಗೆ ಅಂತ ಒಂದು 1 ಅವರು, ಆ 1 ಅವರ್ನ ನಾವು ಯಾರಿಗೋಸ್ಕರನೂ ಬಿಟ್ಕೊಡ್ಬಾರ್ದು ಅನ್ನೋ ಥಾಟ್ ಅಂತೂ ತುಂಬಾ ಇದೆ. ನೋಡೋಣ. ಇನ್ನು ಊರಿಗೆ ಅಂತಂದರೆ ಯುಗಾದಿಗೆಲ್ಲ ಊರಿಗೆ ಹೋಗೋಕ್ಕೆ ಆಗಲ್ಲ ಈ ಸಲ. ಎಲ್ಲನೂ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ಸ್ ಆಯಿತು. ಇನ್ನು ಅವ್ರನ್ನ ಸ್ವಲ್ಪ ಸ್ಟಾರ್ಟ್ ಅಂದರೆ ಮೋಹಿತ್ಗೆ ಬರೋ ಸೋಮವಾರದಿಂದ ಸ್ಟಾರ್ಟ್ ಆಗುತ್ತೆ. ತೇಜುಮ್ಮಗೆ ಇನ್ನೂ ಟೈಮ್ ಟೇಬಲ್ ಬರ್ಸಿಲ್ಲ. ಅವ್ರಿಗೇನೋ ಯುಗಾದಿ ಹಬ್ಬದ ಟೈಮಲ್ಲೇ ಇಟ್ಕೊಂಡಿದ್ದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಒಂದೇ ದಿನ ರಜೆ ಕೊಡೋದು ಅಂತ ಇದ್ದಾರೆ, ಗುರುವಾರ. ಸೊ ಅದೆಲ್ಲ ಇದೆ ಸ್ನೇಹಿತರೆ, ಆ ಕಡೆ ಈ ಕಡೆ ಹೋಗ್ತಾಯಿದೆ. ಇನ್ನು ಊರಿಗಂತೂ ಯುಗಾದಿ ಹಬ್ಬಕ್ಕೆ ಹೋಗಲ್ಲ.
ಇಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ಇದು ಮಾಡ್ಕೋಬೇಕು. ಆಮೇಲೆ ಬೇರೆ ಊರುಗಳಿಗೆಲ್ಲ ಹೋಗೋದಿದೆ. ಸೊ ಎಲ್ಲೇ ಹೋದ್ರೂ ನನ್ನ ಒಂದು ಡಯಟನ್ನು ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಇದರಲ್ಲೇ ಇದ್ದೀನಿ ಸ್ನೇಹಿತರೆ. ಲಾಸ್ಟ್ ಟೈಮ್ ಮಾಡ್ಕೊಂಡಂಗೆ ಮಾಡ್ಕೋಬಾರ್ದು, ದಿಢೀರಂತ ಬಿಟ್ಟೆ. ಇನ್ನು ಫಂಕ್ಷನ್ಸ್ ಅಂದರೆ ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು, ಏನೇ ಓಡಾಡಿದ್ರೂ ನಮ್ಮ ಮೈಂಡ್ ಸೆಟ್ ಅನ್ನೋದು ಸರಿ ಇರಬೇಕು ಅಲ್ವಾ. ಅವ್ರು ಎಷ್ಟೇ ಬಲವಂತ ಮಾಡಿದ್ರು ಒಂದೆರಡು ತುತ್ತು ತಿಂದು ಸುಮ್ಮನೆ ಆಗಬೇಕು. ಈಗ ಅದೇ ಇದೆ ನನಗೆ. ಈಗ ಎಲ್ಲಾದರೂ ಹೋದರೆ ಫ್ರೆಂಡ್ಸ್ ಎಷ್ಟು ಬಲವಂತ ಮಾಡಿದ್ರೂ ಕೂಡ, ಈಗ ಅಪರ್ಣ ನನ್ನ ಜೊತೆ ವಾಕಿಂಗ್ ಬರ್ತಾರಲ್ಲ, ಅವ್ರ ಮನೆಗೆ ಹೋದರೆ ಫುಲ್ ಡಯಟ್ ಫುಡ್ಡೇ ಇರುತ್ತೆ. ಅವರು ಡಯಟ್ ಮಾಡ್ತಾಯಿದ್ದಾರೆ. ಅವರು ನನ್ನ ಹೋದ್ರೆ ಸಾಕು ಗ್ರೀನ್ ಟೀ ಕೊಡ್ತಾರೆ, ಇಲ್ಲ ಕಡಲೆ. ನೋಡಿ ಅವ್ರ ಮನೆಗೆ ನೆನ್ನೆ ಹೋದಾಗ ಗ್ರೀನ್ ಟೀ ಸ್ವಲ್ಪ ಕಡಲೆಕಾಯಿ ಬೇಯಿಸಿರೋದು ಕೊಟ್ರ, ತಿಂದ್ಕೊಂಡು ಬಂದೆ. ಆ ಥರ ಒಬ್ಬೊಬ್ರು ಮನೆಗೆ ಹೋದರೆ ಒಂದೊಂದು ಡಯಟ್ ಫುಡ್ಡು ಆ ಥರನೇ ತೊಗೊತೀನಿ ನಾನು. ಡಯಟ್ ಫುಡ್ ಅಂತಂದರೆ ನನಗಿದೆ ಕೊಟ್ಬಿಡಿಪ್ಪ ದಯವಿಟ್ಟು, ಅದು ಇದು ಬೇಡ ಅಂತ ಅಂದ್ಕೊತೀನಿ. ಸೊ ಹಂಗಾಗಿನೇ ನಾವು ಸ್ವಲ್ಪ ಮೈಂಡ್ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಒಂದು ಥಾಟನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು. ಅಯ್ಯೋ ತಿಂದ್ಬಿಡೋಣ ಬಿಡು ಅಂತ ಅನಿಸ್ಬಿಡುತ್ತೆ ಸಮ್ಟೈಮ್ಸು. ಆ ಥರ ಆಗಬಾರ್ದು. ಆವಾಗವಾಗ ಒಂದೊಂಚೂರು ಕ್ರೇವಿಂಗ್ ಆಗುತ್ತೆ. ಇಟ್ಸ್ ಓಕೆ, ಮಾಡ್ಕೊಳ್ಳೋಣ. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಒಂದು ಸ್ವಲ್ಪ ಖರ್ಜೂರ ತಿನ್ನೋದು ಆ ಥರ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನೂ ಸ್ಟ್ರಿಕ್ಟಾಗಿ ಮಾಡೋಣ. ಸ್ವಲ್ಪ ಹೋಗ್ತಾ 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 ನಿಧಾನವಾಗಿ ಒಂದೊಂದೇ ಪ್ರಾಕ್ಟೀಸ್ ಆಗುತ್ತೆ ಸ್ನೇಹಿತರೆ. ಸೊ ಇನ್ನು ನಾನು ಪಪ್ಪಾಯ ತಿಂದು ಸ್ವಲ್ಪ ವಾಟರ್ ಮಿಲನ್ ಇದು ತಿಂದಾದ್ಮೇಲೆ ಒಂದು ಸ್ವಲ್ಪ ವಾಟರ್ ಮಿಲನ್ನು ತಿಂದೆ ಮಕ್ಕಳ ಜೊತೆ. ಅದೇ ಹೇಳಿದ್ನಲ್ಲ, ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗೋಗಿತ್ತು ಅಷ್ಟೊತ್ತಿಗೆ. ಇನ್ನು ಏನು ಮಾಡ್ಕೊಳ್ಳೋಕ್ಕೂ ಏನು ವೀಡಿಯೋ ಮಾಡೋಕ್ಕೂ ಆಗಿರಲಿಲ್ಲ. ಹಾಗೆ ಸ್ವಲ್ಪ ತಿಂದು ಮಲಗಿ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಇವತ್ತಂತೂ ಸ್ವಲ್ಪ ಮೈಂಡ್ ಫುಲ್ ಫ್ರೆಶ್ ಇದೆ. ಇವತ್ತು ವ್ಲಾಗ್ ಅಂತೂ ಚೆನ್ನಾಗಿ ಬರುತ್ತೆ. ಸೊ ನಾಳಿನ ವ್ಲಾಗಲ್ಲಿ ವೆಯ್ಟ್ ರಿವ್ಯೂ ಜೊತೆಗೆ ಫುಲ್ ಡೇ ಡಯಟ್ ವ್ಲಾಗು ಕೂಡ ತೋರಿಸ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗು. ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು ಏನು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಥಾ ಪ್ರಕಾರ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್.